ಕಬ್ಬೂರಿನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ದೇವದುರ್ಗ ಶಾಸಕಿ ಪಾದಯಾತ್ರೆ. ಏಪ್ರಿಲ್ 15ರವರೆಗೆ ನೀರು ಹರಿಸದಿದ್ದರೆ ಹೋರಾಟ ತೀವ್ರ. ಕರೆಮಜಿ ನಾಯಕ್. ಪಿಂಚಣಿ ಮೂಲ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯಲು ಆಗ್ರಹಿಸಿ ಪ್ರತಿಭಟನೆ. ಏಮ್ಸ್ ಹೋರಾಟ ಸಮಿತಿಯ ದೆಹಲಿ ಭೇಟಿ ಯಶಸ್ವಿ. ಡಾಕ್ಟರ್ ಬಸವರಾಜ್ ಕಳಸ. ಕರ್ನಾಟಕ ಸಂಘದಲ್ಲಿ ಏಪ್ರಿಲ್ 5ರಂದು ವಸಂತ ಕಾವ್ಯ. ಶ್ರೀನಿವಾಸ್ ಗಟ್ಟು. ಪರಿಸರ ಹಾಗೂ ಪಕ್ಷಿ ಪ್ರೇಮಿ ಎಸ್ ವೆಂಕಟೇಶ್ ಅವರ ಕಾರ್ಯ ಶ್ಲಾಘನೀಯವಾದದ್ದು. ಪಿ ಚಂದ್ರಶೇಖರ್, ಶಿಕ್ಷಕರು. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಶ್ರಮ ಪಡಬೇಕು. ರಾಜ್ಯ ಮತ್ತು ಇಬ್ಬರು ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ. ಆರೋಪಿತನಿಗೆ 20 ವರ್ಷಗಳ ಕಾರಾಗೃಹ ಶಿಕ್ಷೆ. ವಾರ್ತೆಗಳ ವಿವರ. ನಾರಾಯಣಪುರ ಬಲದಂಡೆ ಕಾಲುವೆಗೆ ಏಪ್ರಿಲ್ 15ರವರೆಗೆ ನೀರು ಹರಿಸುವಂತೆ ಆಗ್ರಹಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ದೇವದುರ್ಗ ಶಾಸಕಿ ಕರೆಮಜಿ ನಾಯಕ್ ತಿಳಿಸಿದರು. ನಗರಕ್ಕೆ ಸಮೀಪದ 7 ಮೈಲ್ ಕ್ರಾಸ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾರಾಯಣಪುರ ಬಲದಂಡೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಈಗ ಬೆಳೆದು ನಿಂತಿರುವ ಬೆಳೆಗಳಿಗೆ 15ರವರೆಗೆ ನೀರು ಹರಿಸದಿದ್ದರೆ ರೈತರು ಸಂಕಷ್ಟಕ್ಕೆ ಗುರಿಯಾಗುತ್ತಾರೆ. ನೆರೆಯ ಆಂಧ್ರ, ತೆಲಂಗಾಣ ರಾಜ್ಯಗಳಿಗೆ ನೀರು ಬಿಟ್ಟಿದ್ದರಿಂದಲೇ ಈಗ ರೈತರಿಗೆ ನೀರಿನ ಅಭಾವವಾಗಿದೆ ಎಂದು ಆರೋಪಿಸಿದ ಅವರು, ಭತ್ತ, ಶೇಂಗಾ, ಸಜ್ಜೆ ಬೆಳೆಗಳು ಒಣಗುತ್ತಿವೆ. ಕಾಲುವೆಗೆ ನೀರು ಬರದಿದ್ದರೆ ಬೆಳೆಗೆ ಬೆಂಕಿ ಹಚ್ಚುವ ಪರಿಸ್ಥಿತಿ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಾದಯಾತ್ರೆನ 2ನೇ ದಿನಕ್ಕೆ ಏನು ಬಂದು ಮುಟ್ಟಿವಿ ಗಾಯತ್ರಿ ದೇವಸ್ಥಾನಕ್ಕೆ. ನಮ್ಮ ಉದ್ದೇಶ ಇಷ್ಟೇ, ರೈತರಿಗೆ ಏಪ್ರಿಲ್ 15ರವರೆಗೆ ನೀರು ಕೊಡಬೇಕು. ಆ ಒಂದು ರೈತರು ಬೆಳೆದಂಥ ಬೆಳೆ ಸಂಪೂರ್ಣ ನಾಶ ಆಗ್ತದೆ ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ಅಂಥೇಳಿ ಸಾಕಷ್ಟು ಸಲ ನಾವು ಕೂಡ ನೀರಾವರಿ ಒಂದು ಮೀಟಿಂಗ್ನಲ್ಲಿ ನಾನು ನನ್ನ ಕ್ಷೇತ್ರದ ಪರವಾಗಿ, ಯಾಕಂದರೆ ಅತಿ ಹೆಚ್ಚು ನಮ್ಮ ಭತ್ತ ಬೆಳೆದಂಥದ್ದು ನನ್ನ ದೇವದುರ್ಗ, ಅವ್ರಿಗೆ ನೀರು ಸಿಗಬೇಕು ಅನ್ನೋಂಥದ್ದು ನಾವು ಮನವಿ ಕೂಡ CM ಅವರಿಗೆ, DCM ಅವರಿಗೆ, RB ತಿಮ್ಮಾಪುರ ಸರ್ ಅವರಿಗೆ, ಮತ್ತು ಎಲ್ಲ MD ಅವರಿಗೆ, ನೀರಾವರಿ MD ಅವರಿಗೆ, ಚೀಫ್ ಇಂಜಿನಿಯರಿಗೆ ಎಲ್ಲರಿಗೂ ಕೂಡ ನಾನು ಗಮನಕ್ಕೆ ತಂದೀನಿ. ಆದರೆ ಅವರು ಅದನ್ನು ಕಿವಿಗೆ ಹಾಕಿದ್ದೇನೆ. ಅವರೇನು 14ನೇ ತಾರೀಕಿನ ನಡೆದಂಥ ಸಲಹೆ ಸಮಿತಿಯಲ್ಲಿ ಏನು ತೀರ್ಮಾನ ಆಗಿತ್ತಪ್ಪ ಅಂತಂದರೆ 1ನೇ ತಾರೀಕಿಂದ 6ನೇ ತಾರೀಕುವರೆಗೆ ನಾವು ನೀರು ಕೊಡ್ತೀವಿ ಅಂತೇಳಿ ತೀರ್ಮಾನ ಆದದ್ದನ್ನು ಮತ್ತೆ ಅವರು ಪುನಃ ಯಾರು ಶಾಸಕರ ನಮ್ಮ ಗಮನಕ್ಕಿಲ್ದೇ ಮತ್ತೆ ಪುನಃ ಅಧಿಕಾರಿಗಳು ಸೇರ್ಕೊಂಡು ಅದನ್ನು 25ರವರೆಗೆ 1-2 ದಿನ ನೀರು ಕೊಟ್ಟಂಗೆ ಮಾಡಿ ಅದನ್ನು ಸ್ಟಾಪ್ ಮಾಡ್ಯಾರ. ಹಂಗಾಗಿ ನಮಗೆ ಈಗ ಏಪ್ರಿಲ್ 15ರವರೆಗೆ ನೀರು ಕೊಟ್ಟಿಲ್ಲ ಅಂದರೆ ನಮ್ಮ ರೈತರು ಉಳಿಯೋದಿಲ್ಲ. ಇವತ್ತು ನಾವು ಇದು ಬೇರೆ ಏನು ಉದ್ದೇಶ ಇಲ್ಲ. ಇವತ್ತು ನಾವೊಬ್ಬ ಇವತ್ತು ದೇವೇಗೌಡರು ಒಂದು ಕೆನಲ್ ಮಾಡ್ಯಾರ, ಅವ್ರ ಆಶೀರ್ವಾದದಿಂದ ಅಲ್ಲಿ ನೀರು ಅದಾವ. ಆದರೆ ರೈತರು ಬೆಳೆದಂಥ ಬೆಳೆನ ಉಳಿಸೋದಕ್ಕೆ ಈಗ ನೀರು ಕೊಟ್ಟರೆ ಸಾಕು. ನಮಗೆ ಆ ನೀರು ಕೊಡಬೇಕು ಅನ್ನೋಂಥ ಒತ್ತಾಯದಿಂದ ಭಾಳ ಕಠಿಣವಾಗಿ ಏನು 30 ಕಿಲೋಮೀಟ್ರ್ವರೆಗೆ ನಾವು ಪಾದಯಾತ್ರೆ ಬಂದ್ವಿ. ನಿನ್ನೆ 20 ಕಿಲೋಮೀಟ್ರ್ ಮುಗಿಸಿವಿ. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ಹೋಗ್ತೀವಿ. ನಮಗೆ ಯಾವುದೇ ಕಾರಣಕ್ಕೂ ನೀರು ಕೊಡಲೇಬೇಕು. ಇನ್ನು 4 ದಿನ ಬಿಟ್ಟು ಕೊಡ್ತೀವಿ ಅಂತ ಏನಾದರೂ ಭರವಸೆ ಕೊಟ್ಟರೆ ನಮ್ಮ ರೈತರು ಉಳಿಯೋದಿಲ್ಲ. ಹಂಗಾಗಿ ಇಲ್ಲಿ ಸರಿಯಾಗಿ ಏನಾಯ್ತಪ್ಪ, ಯಾಕೆ ಇದು ಇಷ್ಟು ನಿರ್ಲಕ್ಷ್ಯ ಆಗಿದೆ ಅಂದರೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಸರ್ಕಾರಕ್ಕಾಗಲಿ ಕೊಟ್ಟಿಲ್ಲ. ಹಂಗಾಗಿ ನಮ್ಮ ರೈತರಿಗೆ ತೊಂದರೆ ಆಗ್ಯದ. ಇದು ನೀರು ಕೊಡಲೇಬೇಕನ್ನೋಂಥ ಒತ್ತಾಯನ ನಾವು ಮಾಡ್ತಾಯಿದ್ದೀವಿ ಸರ್.
ಕಾಲುವೆಗಳಿಗೆ ಏಪ್ರಿಲ್ 15ರವರೆಗೆ ನೀರು ಹರಿಸಬೇಕು ಎಂದು ಆಗ್ರಹಿಸಿದರು. ಮಾತಾಡಿಲ್ಲ, ನಮಗೆ ನಮ್ಮ ಪಾಡಿಗೆ ನಾವು ನಡ್ಕೊಂಡು ನಾವೇ ಈಗ ರೋಡು ನಾವು ಎಲ್ಲರನ್ನ ಅದು ಪಬ್ಲಿಕ್ ಕೂಡ ದೃಷ್ಟಿಯಲ್ಲಿ ಇಟ್ಕೊಂಡು ಯಾರಿಗೆ ತೊಂದರೆ ಆಗಲಾರ್ದು ಇಲ್ಲಿವರೆಗೆ ಇವತ್ತು ಶಾಂತಿಯುತವಾಗಿ ನಾವು ನಿನ್ನೆ ಕೆಲವು ಮುಖಂಡರಷ್ಟೇ ಇದ್ವಿ, ನಾವು ಬಂದ್ವಿ. ಇವತ್ತು ಸಾಕಷ್ಟು ರೈತರು ಭಾಗವಹಿಸ್ತಾರೆ. ಈಗ ಅದನ್ನು ತಡೆ ಹೊಡಿಬೇಕಂತ ಕೂಡ ಮೀಟಿಂಗ್ಗಳಾಕತ್ತೇವೆ. ಈಗ ರೈತರಿಗೆ ಒಂದು ನಮ್ಮ 3 ದಿನ ಅಲ್ಲಿ ಪ್ರಗತಿಪರ ಒಕ್ಕೂಟದ ಎಲ್ಲ ನಮ್ಮ ರೈತರೆಲ್ಲರೂ ಹೋರಾಟ ಮಾಡಿದರು. ನಾನು ಕೂಡ ಭಾಗವಹಿಸಿ ಮನವಿ ತಗೊಂಡು ಮನೆಗೆ ಬರೋದು ಬೇಡ ಅಂತೇಳಿ ಅವರಲ್ಲೇ ನಾನು ಬಿಸಿಲಲ್ಲಿ ಕೂತಿದ್ದೆ. ಅವ್ರು ಬಂದು ಏನು ಹೇಳ್ತಾರಪ್ಪ ಅಂತಂದರೆ, ಇಲ್ಲ ಸರ್ಕಾರಕ್ಕೆ ತಲೆ ಬಾಗಬೇಕು ನೀವು, ನಾವು ತಲೆ ಬಾಗ್ತೀವಿ ಅಂತ ಹೇಳ್ತಾರೆ. ನಿಮಗೇನಾರು ಅವಶ್ಯಕತೆ ಇದ್ರೆ ತಲೆ ಬಾಗ್ರಿ, ರೈತನ ಯಾಕೆ ತಲೆ ಬಾಗಿಸ್ತೀರಿ ನೀವು ಅನ್ನೋಂಥದ್ದು ನನ್ನ ಕ್ವಶನು. ಯಾಕಂದರೆ ಇವತ್ತು ಅನ್ನ ಕೊಡೋ ರೈತರವರು ಯಾವುದೇ ಸರ್ಕಾರ ಇರಲಿ ರೈತರಿಗೆ ತಲೆಬಾಗಂಥ ಕೆಲಸ ಮಾಡಬೇಕು. ಅವ್ರು ಏನು ಕೇಳ್ತಾ ಇಲ್ಲ, ನೀರು ಕೇಳ್ತಾ ಇದ್ದಾರೆ. ಪ್ರತಿ ವರ್ಷ ಕೂಡ ಇದೇ ಥರ ನಮ್ಮನ್ನು ಗೊಳಾಡಿಸಿ ನಮ್ಮ ರೈತರಿಗೆಲ್ಲ ಬೆಳೆದ ಮಾಲೆಲ್ಲ ಮನೆಗೆ ಬರಲಾರ್ದಂಗೆ ಆಗ್ತದೆ. ಇವತ್ತು ರೈತರು ಇನ್ನೊಂದು ಮನವಿ ಕೂಡ ಅದ ನಮ್ಗೆ, ರೈತರು ಮೆಣಸಿನಕಾಯಿ ಬೆಳೆದದ್ದು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರು ಮೆಣಸಿನಕಾಯಿ ಬೆಳಿತಾರೆ. ಅದಕ್ಕೆ ಒಂದು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲೇ ಬೆಂಬಲ ಬೆಲೆ ಆಂಧ್ರದಲ್ಲೆಲ್ಲ ಘೋಷಣೆ ಮಾಡ್ಕೊಂಡು ಅವ್ರು ರೈತರನ್ನ ಉಳಿಸ್ಕೊಂಡಾರ. ನಮ್ಮ ರಾಜ್ಯ ಸರ್ಕಾರಕ್ಕೆ ಏನಾಗ್ಯದ, ಇವರು ಸುಮ್ಮನೆ ಇಲ್ಲ ಸಲ್ಲದ ಒಂದು ಪ್ರಚಾರಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೈತರನ್ನ ಸಾಯಿಸೋಂಥದ್ದು ಮಾಡ್ತಾರೆ. ಹಂಗಾಗಿ ಇವತ್ತು ಯಾರೂ ಮಾತಾಡಿಲ್ಲ ನಮಗೆ. ಪ್ರತಿಯೊಬ್ಬರು ಒಂದು ಸೌಜನ್ಯಕ್ಕಾದರೂ ಮಾತಾಡಿಲ್ಲ. ಒಬ್ಬ ಮಹಿಳಾ ಶಾಸಕರು ನಡೀತಾರಲ್ಲಪ್ಪ, ಯಾಕಂದರೆ ನಾನು ಬೇರೆ ಪಕ್ಷದ ಶಾಸಕಿ ಅಲ್ಲ, ಹಂಗಾಗಿ ಅವ್ರ ಕಿವಿಗೆ ಬಿಡ್ತಾ ಇಲ್ಲ ನಂದು. ಹಂಗಾಗಿ ನಮ್ಮ ಶಕ್ತಿ ಏನಂತ ನಮ್ಮ ರೈತರು, ನಾನೇನು ನಡೀತಾ ಇಲ್ಲ, ನಮ್ಮ ರೈತರು ನಡೆದಾರೆ. ಅವ್ರ ಜೊತೆಯಲ್ಲಿ ನಾನು ಸುಮ್ಮನೆ ಕೈಲಾದದ್ದು ಪ್ರಯತ್ನ ನಿಮ್ಮ ಜೊತೆಲಿ ಇದ್ದೀನಪ್ಪ ಅಂತ ಹೇಳ್ತೀನಿ ಹೊರತಾಗಿ ನಮ್ಮ ರೈತರು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದ ಜೊತೆ ಸರ್ಕಾರ ಇರಲೇಬೇಕನ್ನೋಂಥದ್ದು ನನ್ನ ಒತ್ತಾಯ. ಬೆಳೆಗಳನ್ನು ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಅಲ್ಲಿ ನೀರಾವರಿ ಸಚಿವರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ರು. ಎಲ್ಲಿ? ವಿಧಾನಸೌಧದಲ್ಲಿ. ಒಬ್ಬ ಶಾಸಕಿ ತನ್ನ ಕ್ಷೇತ್ರದ ರೈತರನ್ನು ಉಳಿಸ್ಕೊಳ್ಬೇಕಂತಕ್ಕಂಥ ಧ್ವನಿಯನ್ನು ವಿಧಾನಸೌಧದಲ್ಲಿ ಎತ್ತಿದ್ರು ಕೂಡ, ಜೊತೆಯಲ್ಲಿ ಇಲ್ಲಿ ಬಂದು ನಾನು ಪಾದಯಾತ್ರೆ ಮಾಡ್ತೀನಿ ನೀರು ಕೊಡಬೇಕಂತಕ್ಕಂಥ ಒತ್ತಾಯ ಮಾಡಿದ್ರು ಕೂಡ ಈ ಏನು ನಿರ್ಲಜ್ಜ ಸರ್ಕಾರ ಇದುವರೆಗೂ ಕೂಡ ಯಾಕೆ ನೀವು ಮಾಡ್ತಿದ್ದೀವಿ, ನಾವು ನೀರನ್ನು ಕೊಡ್ತೀವಿ, ಈ ಥರ ಇದೇ ಚರ್ಚೆ ಮಾಡಲಿಕ್ಕೆ ಬರ್ತೀವಿ ಅಂತೇಳಿ ನೀರಾವರಿ ಅಧಿಕಾರಿಗಳಾಗಲಿ ಸಂಬಂಧಪಟ್ಟ ಮಂತ್ರಿಗಳಾಗಲಿ ಇವತ್ತೂ ಕೂಡ ನಮ್ಮ ಮಾತು ಕೇಳಲಿಕ್ಕೆ ರೆಡಿಯಿಲ್ಲ. ಅಂದರೆ ಇವ್ರುಗಳಿಗೆ ರೈತರ ಹಿತ ಮುಖ್ಯ ಇಲ್ಲ. ಇವರು ಈಗ ಅವ್ರು ಏನು ತಮ್ಮ ಇದರಲ್ಲಿ ಸ್ವಾರ್ಥಗಳಲ್ಲಿ ಇವತ್ತು ಪಾರ್ಟಿಗಳಲ್ಲಿ ಮಾಡ್ಕೊಂಡಿದ್ದಾರೆ, ಆ ನಿಟ್ಟಿನಲ್ಲಿ ಆಲೋಚನೆ. ನಾವು ಇವತ್ತು ಏನು ಗಬ್ಬೂರಿಂದ ಸುಕ್ಷೇತ್ರ ಗಬ್ಬೂರಿಂದ ಏನೋ ಪಾದಯಾತ್ರೆ ಪ್ರಾರಂಭ ಆಗಿದೆಯಲ್ಲ, ಇವತ್ತು ಸಾಂಕೇತಿಕವಾಗಿ ಜಿಲ್ಲಾಧಿಕಾರಿಗಳಿಗೆ ನೀರಾವರಿ ಅಧಿಕಾರಿಗಳಿಗೆ ನಾವು ಮನವಿ ಪತ್ರನ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಈಗಾಗಲೇ ಪ್ರಗತಿಪರ ರೈತರೆಲ್ಲ ಎಲ್ಲ ಕಡೆ ಹೋರಾಟ ನಡೆದಿದೆ. ಅದನ್ನು ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಭಾಳ ಉಗ್ರವಾದಂಥ ಹೋರಾಟನ ನಾವು ಮಾಡಬೇಕಾಗ್ತದೆ. ಯಾಕಂತೇಳಿದ್ರೆ ನಮಗೆ ಒಂದೇ ಒಂದು ಮುಖ್ಯ, ರೈತರ ಬೆಳೆಗಳನ್ನು ಉಳಿಸ್ಬೇಕು ಅಂತಕ್ಕಂಥದ್ದು. ರೈತರ ಬೆಳೆಗಳಿಗೆ ನೀರನ್ನು ಕೊಡ್ರಿ ಅಂತಕ್ಕಂಥದ್ದು ಒತ್ತಾಯ. ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥದ್ದೆಲ್ಲ. ಪಾದಯಾತ್ರೆ ಮಾಡ್ತಕ್ಕಂಥವ್ರು ಜನತಾದಳದ ಶಾಸಕಿ, ನಾವು ಕಾಂಗ್ರೆಸ್ನವರು, ಅವ್ರಿಗೆ ಸಹಕಾರ ಕೊಟ್ಟರೆ ಮತ್ತು ಅವರು ಬೆಳೀತಾರೆ ಅಂತಕ್ಕಂಥದ್ದು ಏನಿಲ್ಲ, ಉದ್ದೇಶ ಇಲ್ಲ. ಇವತ್ತು ಸರ್ಕಾರಕ್ಕೆ ರೈತರನ್ನ ಉಳಿಸಬೇಕು, ಬೆಳೆಸಬೇಕು, ರೈತರ ಪರವಾಗಿ ಇರ್ತೀವಂತ. ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಮಹಾಂತೇಶ್ ಪಾಟೀಲ್ ಅತ್ತನೂರು, ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ಕಾರ್ಯಾಧ್ಯಕ್ಷ ಶಿವಶಂಕರ್, ರಾಮಕೃಷ್ಣ ಸೇರಿದಂತೆ ಇತರರಿದ್ದರು. ಪಿಂಚಣಿ ಮೂಲ ಕಾಯ್ದೆಗೆ ತಿದ್ದುಪಡಿ ತಂದು 25/3/2025ರಂದು ಲೋಕಸಭೆಯಲ್ಲಿ ಮಂಡಿಸಲಾದ ಹಣಕಾಸು ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪಿಂಚಣಿದಾರರು ಬಿಎಸ್ಎನ್ಎಲ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಪಿಂಚಣಿ ಪರಿಷ್ಕರಣೆ ಮುಂದುವರೆಸಬೇಕು, ಪಿಂಚಣಿದಾರರಲ್ಲಿ ಯಾವುದೇ ತಾರತಮ್ಯ ಮಾಡಬಾರದು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಲ್ಲದೆ, ಪಿಂಚಣಿದಾರರ ಹಣಕಾಸು ಮಸೂದೆ 2025 ಹಿಂಪಡೆಯಬೇಕು, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ ಎಂದು ಘೋಷಣೆಗಳನ್ನು ಕೂಗಿದರು. BSNL Pensioners Association Zindabad, BSNL Pensioners Association Zindabad, BSNL Pensioners Association Zindabad, Zindabad. We want justice. We want justice. We want justice. We want justice. Justice. We want justice. We want
ಈ ಸಂದರ್ಭದಲ್ಲಿ 1972ರಿಂದ ಜಾರಿಯಲ್ಲಿರುವ ಪಿಂಚಣಿ ಮೂಲ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಇನ್ನು ಮುಂದೆ ನಿವೃತ್ತಿಯಾಗುವ ಪಿಂಚಣಿದಾರರಿಗೆ ಸಿಗುವ ಯಾವುದೇ ಹಣಕಾಸಿನ ಸೌಲಭ್ಯಗಳನ್ನು ಈಗಾಗಲೇ ನಿವೃತ್ತಿಯಾಗಿರುವ ಪಿಂಚಣಿದಾರರಿಗೆ ಅನ್ವಯಿಸುವುದಿಲ್ಲ ಎನ್ನುವ ಅಂಶವನ್ನೊಳಗೊಂಡ ಹಣಕಾಸು ಮಸೂದೆಯು ಮಾರ್ಚ್ 25ರಂದು ಲೋಕಸಭೆಯಲ್ಲಿ ಮಾರ್ಚ್ 27ರಂದು ರಾಜ್ಯಸಭೆಗಳಲ್ಲಿ ಅಂಗೀಕಾರವಾಗಿರುವುದರಿಂದ ಈ ತಿದ್ದುಪಡಿಯನ್ನು ವಿರೋಧಿಸಿ ಇಂದು ದೇಶದಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ಎಸ್.ವಿ. ಅರಳಿ ತಿಳಿಸಿದರಲ್ಲದೆ ಈ ಹೋರಾಟ ಹಂತ ಹಂತವಾಗಿ ಬೆಳೆಯಲಿದೆ. ಪಿಂಚಣಿದಾರರೆಲ್ಲ ತಮಗಾಗುತ್ತಿರುವ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಧುಮುಕಬೇಕು ಎಂದು ಮನವಿ ಮಾಡಿದರು. 25ನೇ ತಾರೀಕು ಲೋಕಸಭೆಯಲ್ಲಿ ಒಂದು ಫೈನಾನ್ಸ್ ಬಿಲ್ ಪಾಸ್ ಮಾಡಿದ್ದಾರೆ. ಒಂದು ಏನಂತಂದ್ರೆ ಪಿಂಚಣಿದಾರರಿಗೆ ಇನ್ನು ಮುಂದೆ ಭವಿಷ್ಯದ ದಿನಗಳಲ್ಲಿ ಪಿಂಚಣಿದಾರರಿಗೆ ಯಾವುದೇ ಥರದ ಪಿಂಚಣಿ ಪರಿಷ್ಕರಣೆ ಮಾಡೋದು ಅವಶ್ಯಕತೆ ಇಲ್ಲ, ಮಾಡೋದಿಲ್ಲ ಅಂತೇಳಿ. ಇದು ಅತ್ಯಂತ ಒಂದು ಕ್ರೂರ ಶಾಸನ. ನಮಗೆ ಈ ದಿನ ಏನಂದರೆ ಒಂದು ಕರಾಳ ದಿನ ಅಂತ ನಾವು ಅದು ಹೇಳಿದ್ರು ಕೂಡ ಏನು ಉತ್ಪ್ರೇಕ್ಷೆಯ ಮಾತಲ್ಲ. ಯಾಕಂದರೆ ನಾವು ಇದುವರೆಗೆ ಒಂದು ಪಿಂಚಣಿ ಒಂದು ಪರಿಷ್ಕರಣೆ ಆಗ್ತದಂತ ಒಂದು ಭರವಸೆ ಇಟ್ಕೊಂಡು ಇಷ್ಟು ವರ್ಷಗಳಿಂದ ನಾವು ಕಾಯ್ತಾ ಇದ್ದೀವಿ. ಆಮೇಲೆ ಕೆಲವು ಸಂಘಟನೆಗಳು ಕಾನೂನಾತ್ಮಕ ಹೋರಾಟ ಕೂಡ ಮಾಡಿದ್ದೀವಿ. ಒಂದು ಕೆಳಮಟ್ಟದ ಒಂದು ಕೋರ್ಟ್ನಲ್ಲಿ ನಮ್ಮ ಪರವಾಗಿ ತೀರ್ಪು ಕೂಡ ಬಂದಿದೆ. ಅದನ್ನು ಪ್ರಶ್ನಿಸಿ ಹಲವಾರು ತಿಂಗಳ ನಂತರ ಕೇಂದ್ರ ಸರ್ಕಾರ ಅದರ ವಿರುದ್ಧ ಹೈಕೋರ್ಟ್ಗೆ ಅಪೀಲ್ ಮಾಡಿತು. ಆ ಹೈಕೋರ್ಟ್ನಲ್ಲಿ ಕೂಡ ನಾವು ಸಾಕಷ್ಟು ವಾದ ಮಾಡ್ತಾ ಇದ್ದೀವಿ. ಅತ್ಯಂತ ಒಂದು ಸೂಕ್ತ ಸಮಯದಲ್ಲಿ ಈಗ ನಮಗೆ ನ್ಯಾಯ ದೊರಕುವಂಥ ಒಂದು ಸಂದರ್ಭ ಇನ್ನು ಕೆಲವೇ ತಿಂಗಳಲ್ಲಿ ನಮ್ಮ ಪರವಾಗಿ ತೀರ್ಪು ಬರುವಂಥ ಸನ್ನಿವೇಶದ ಒಂದು ಈ ಸಮಯದಲ್ಲಿ ಈ ಒಂದು ಬರೀ BSNL ಎಂಪ್ಲಾಯೀಸ್ಗೆ ಅಷ್ಟೇ ಅಲ್ಲ, ಒಟ್ಟಾರೆ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಕೂಡ ಇದರಿಂದ ಅನ್ಯಾಯವಾಗ್ತದೆ. ಇದರಿಂದ ಲಕ್ಷಾಂತರ ಜನಕ್ಕೆ ಒಂದು ಬಹಳ ಇವರು ದೊಡ್ಡ ಹೊಡೆತ ಕೊಟ್ಟಂಗೆ ಆಗ್ತಾ ಇದೆ. ಈ ಆಡಳಿತದಲ್ಲಿರುವ ಈ ಕೇಂದ್ರ ಸರ್ಕಾರ ಒಟ್ಟಾರೆ ಕಾರ್ಮಿಕ ವಿರೋಧಿ ನೀತಿಯನ್ನೇ ಅನುಸರಿಸ್ತಾ ಇದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಕಾರ್ಮಿಕ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ. ಇದರಿಂದ ನಾವು ಈ ಹೋರಾಟ ಮಾಡೋದು ಇದು ಮೊದಲನೇ ದಿವಸ, ಇವತ್ತಿನ ಪ್ರಾರಂಭ ಆಗ್ತಾ ಇದೆ. ಇನ್ನು ಸಾಕಷ್ಟು ನಾವು ಮುಂದಿನ ದಿನಗಳಲ್ಲಿ ವಿವಿಧ ಹಂತಗಳಲ್ಲಿ ಉಗ್ರ ರೀತಿಯ ಹೋರಾಟಗಳನ್ನು ಮಾಡುವಂಥ ಸಂದರ್ಭ ಈಗ ಒಂದು ರೇಸ್ ಆಗಿದೆ. ಹಾಗಾಗಿ ನಾವು ಈ ದಿನ ನಮ್ಮದು ಮೊದಲೇನೆ ಅಂತಂದರೆ ನಮ್ಮ ಬೇಡಿಕೆ ಏನಂತಂದರೆ ಇಮಿಡಿಯೇಟ್ ವಿಡ್ರಾಲ್ ಆಫ್ ಡಿಸ್ಕ್ರಿಮಿನೇಟರಿ ಅಮೆಂಡ್ಮೆಂಟ್ಸ್ ಬೇಡ್ ಟು ಪೆನ್ಷನ್ ಪ್ರೊವಿಷನ್ಸ್ ಥ್ರೂ ದಿ ಫೈನಾನ್ಸ್ ಆ್ಯಕ್ಟ್ 25. ಪಿಂಚಣಿದಾರರಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾ ಇದೆ, ಅದು ಕೂಡ ಆಗಬಾರ್ದು. ಎಂಡ್ ಡಿಸ್ಕ್ರಿಮಿನೇಷನ್ ಆಫ್ ಪೆನ್ಷನರ್ಸ್ ಬೇಸ್ಡ್ ಆನ್ ಡೇಟ್ ಆಫ್ ರಿಟರ್ನ್. ಈ ಸಂದರ್ಭದಲ್ಲಿ ಡಾಕ್ಟರ್ ಸಿದ್ದಪ್ಪ, ಬಸವರಾಜ್, ಸೈಯದ್ ಅಕ್ಬರ್ ಹುಸೇನ್, ಲಾಲಪ್ಪ, ಮೆಹಬೂಬ್, ಡಿ.ಬಿ. ಸೋಮನ ಮರಡಿ, ಎನ್. ಗುರುರಾಜರಾವ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಜಿಲ್ಲೆಗೆ ಏಮ್ಸ್ ಸ್ಥಾಪನೆಯ ಕುರಿತು ಒಮ್ಮತ ಅಭಿಪ್ರಾಯ ಮಂಡಿಸಲು ಮುಂದಡಿಯಿಟ್ಟಿರುವ ಏಮ್ಸ್ ಹೋರಾಟ ಸಮಿತಿ ನಡೆಗೆ ಎಲ್ಲೆಡೆ ವ್ಯಾಪಕ ಬೆಂಬಲ ವ್ಯಕ್ತವಾಗುತ್ತಿದೆ ಎಂದು ಏಮ್ಸ್ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ ಹರ್ಷ ವ್ಯಕ್ತಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಗೆ ಸೀಮಿತವಾಗಿದ್ದ ಹೋರಾಟಕ್ಕೆ ರಾಜ್ಯ ಮಟ್ಟದ ಸ್ವರೂಪ ಕೊಡುವುದಕ್ಕೆ ಮುಂದಾದ ಪರಿಣಾಮವಾಗಿ ದೆಹಲಿಗೆ 11 ಜನರ ಏಮ್ಸ್ ನಿಯೋಗ ತೆರಳಿ ಅಲ್ಲಿ 26 ರಾಜ್ಯದ ಸಂಸದರನ್ನು ಕಂಡು ಹೋರಾಟದ ಕುರಿತು ಸಮಾಲೋಚನೆ ನಡೆಸಿತಲ್ಲದೆ ಬೆಂಬಲ ಕೋರಲಾಯಿತು. ಎಲ್ಲರಿಂದಲೂ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಸಿಕ್ಕಿದೆ ಎಂದರು. ನಾವು 16ನೇ ತಾರೀಕಿಗೆ ಹೋದ್ಮೇಲೆ ಅಲ್ಲಿಂದ ಹಿಡ್ಕೊಂಡು 29ನೇ ತಾರೀಕಿನವರೆಗೆ ಆಲ್ಮೋಸ್ಟ್ 13 ದಿವಸಗಳು ನಾವು ಇಲ್ಲಿಂದ ಯಾವ್ಯಾವ ನಮ್ಮ ಸಮಿತಿಯ ಸಭೆಯ ತೀರ್ಮಾನದಂತೆ ಅಲ್ಲಿ ನಾವು ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾಗಿತ್ತು, ಏನಿಲ್ಲ, ಯಾರು ಭೇಟಿ ಆಗಬೇಕು, ಇವೆಲ್ಲ ಒಂದು ಮುಂಚಿತವಾಗಿಯೇ ನಾವು ಸ್ಪಷ್ಟವಾಗಿರ್ತಕ್ಕಂಥ ಒಂದು ಕಾರ್ಯಸೂಚಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಾವಲ್ಲಿ ಹೋದಾಗ ನಮಗೊಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಅದಕ್ಕೆ ಅದೆಲ್ಲ ಕಲ್ಯಾಣ ಹೈದರಾಬಾದ್ ಕರ್ನಾಟಕದವರು ನಮ್ಮ ಉದ್ದೇಶ ನಮ್ಗೆ ಗೊತ್ತಿರುವಾಗೆ 28 ಸಂಸದರನ್ನ ಭೇಟಿ ಆಗಬೇಕು. ನಮ್ಮ ಕರ್ನಾಟಕ ರಾಜ್ಯದಿಂದ ಪ್ರತಿನಿಧಿಸ್ತಕ್ಕಂಥ 14 ಜನ ರಾಜ್ಯಸಭಾ ಸದಸ್ಯರನ್ನು ಕೂಡ ನಾವು ಭೇಟಿ ಮಾಡಬೇಕು. ಈ ರೈತರಲ್ಲಿ ಇರ್ತಕ್ಕಂಥ 1000 ಮೇಲ್ಪಟ್ಟ ದಿನಗಳ ಹೋರಾಟದ ಬಗ್ಗೆ ಅವರಿಗೆ ಮನವರಿಕೆ ಮಾಡಬೇಕು. ಈ ಒಂದು
ಏಮ್ಸ್ ಬೇಡಿಕೆ ಕೇವಲ ರಾಯಚೂರು ಜಿಲ್ಲೆ ಅಥವಾ ಕಲ್ಯಾಣ ಕರ್ನಾಟಕದ ಒಂದು ಬೇಡಿಕೆ ಅಷ್ಟೇ ಅಲ್ಲ, ಇದಕ್ಕೆ ಸೀಮಿತಗೊಳಿಸಬೇಡ್ರಿ. ಈ ಒಂದು ಬೇಡಿಕೆ ಸಮಸ್ತ ಕನ್ನಡಿಗರ ಕರ್ನಾಟಕ ರಾಜ್ಯದ ಬೇಡಿಕೆ ಅಂತ ತಾವು ಪರಿಭಾವಿಸಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಅವರಿಗೆ ಕನ್ವಿನ್ಸ್ ಮಾಡಕ್ಕೆ ಹೋಗಿದ್ದೆವು. ಪ್ರಹ್ಲಾದ್ ಜೋಶಿ ಅವರನ್ನು ಕಂಡು ಮಾತನಾಡಿಸಿದಾಗ ಜೋಶಿ ಅವರು ಮನದೊಳಗಿದ್ದ ಎಲ್ಲಾ ಸಿಟ್ಟನ್ನು ತೋಡಿಕೊಂಡರು. ಹೋರಾಟ ಸಮಿತಿಯು ಕೂಡ ಅವರಿಗೆ ಸಮಜಾಯಿಷಿ ನೀಡಿತು. ಮೊದಲಿದ್ದ ವಾತಾವರಣ ಈಗ ತಿಳಿಯಾಗಿದೆ. ಅವರು ಕೂಡ ರಾಜ್ಯಕ್ಕೆ ಏಮ್ಸ್ ಮಂಜೂರು ಮಾಡಿದರೆ ಅದನ್ನು ರಾಯಚೂರಿನಲ್ಲಿಯೇ ಸ್ಥಾಪನೆ ಮಾಡುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಹೇಳಿರುವುದು ಏಮ್ಸ್ ಹೋರಾಟಕ್ಕೆ ಹೊಸ ಚೈತನ್ಯ ದೊರಕಿದಂತಾಗಿದೆ ಎಂದು ಹೇಳಿದರು. ಅದು ಎಷ್ಟು ಮಟ್ಟಿಗೆ ಆಗ್ತದೋ ಏನೋ ಅಂತ ಸ್ವಲ್ಪ ಮಟ್ಟಿಗೆ ಎಲ್ಲೋ ಇದ್ರೂ ಕೂಡ ನಾವು ಗಟ್ಟಿ ನಿರ್ಧಾರ ಮಾಡಿ ದೆಹಲಿಗೆ ಸುಮಾರು 11 ಜನರ ಒಂದು ನಿಯೋಗ ನಾವು ಹೋಗಿದ್ದೇವೆ. ಅದರಲ್ಲಿ ನಾನು, ನಮ್ಮ ಅಮರೇಗೌಡ ಪಾಟೀಲರು, ನಮ್ಮ ಬೆಂಜಮಿನ್ ಥಾಮಸ್ ಅವರು, ವಿನಯ್ ಕುಮಾರ್ ಚಿತ್ರಗಾರರು ಮತ್ತು ನಮ್ಮ MR ಬೇರಿ ಅವರು, ಆಮೇಲೆ ನಮ್ಮ ಸಂತೋಷ್ ಕುಮಾರ್ ಮಿರ್ಜಾಪುರ್, ಅದರ ಜೊತೆಗೆ ಭರತ್ ರೆಡ್ಡಿ ಮತ್ತು ಸಿರ್ವಾರದಿಂದ ಉದಯ್ ಕುಮಾರ್ ಮತ್ತು ನಮ್ಮ ಲಿಂಗಸೂರಿನಿಂದ ಡಾಕ್ಟರ್ ಶಿವಬಸಪ್ಪ ಅವರು ಮತ್ತು ಗೌಸಿದ್ದಪ್ಪ ಅವರು, ಇಷ್ಟು ಜನ ಒಟ್ಟು ಒಂದು 11 ಜನರ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡು ನಾವು ಇವಾಗ ಹೋಗಿದ್ವಿ. ನಾವು ಆರಂಭ ನಮ್ಮ ಬೊಮ್ಮಾಯಿಯವರಿಂದಲೇ ಆಯಿತು. ಬಟ್ ವಿಚಿತ್ರ ಈ ಸಲ ನಾವು ನಿರೀಕ್ಷೆ ಮೀರಿ ಕೂಡ ನಮಗೆ ಎಲ್ಲ ಸಂಸದರ, ರಾಜ್ಯಸಭಾ ಸದಸ್ಯರ ಒಂದು ಏಮ್ಸ್ ಬೇಡಿಕೆಗೆ ನಡೆದಿರ್ತಕ್ಕಂಥ ಈ ಹೋರಾಟಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಸ್ಪಂದನೆ ಸಿಕ್ಕಿರ್ತದೆ. ನಾವು ಅನ್ಕೊಂಡಿರಲಿಲ್ಲ. ಹೋದ ಸಲ ಬೊಮ್ಮಾಯಿಯವರು ಮಾತಿನ ಘಾಟಿನೇ ಬೇರೆ ಇತ್ತು. ಅದು ಈ ಸಲ ಬಹಳಷ್ಟು ಮಟ್ಟಿಗೆ ಯೂಟರ್ನ್ ಆಗಿರ್ತಕ್ಕಂಥದ್ದು ನಮ್ಮ ಕಡೆ ವಾಲಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ಹೋದ ಸಲ ನಾವು ಮಾತಾಡ್ತಾ ಅವರು ನೆಗೆಟಿವ್ ಆಗಿ ಹೇಳಿದ್ರು, ನಾನು ಏಮ್ಸ್ ಲೇಕ್ ಆಸ್ಪತ್ರೆ ನಿಮಗೆ ರೆಕಮೆಂಡ್ ಮಾಡಿದ್ದೆ, ನೀವು ಬೇಡ ಅಂದ್ರಿ, ಅದು ಹೋಯಿತು, ಹಾಗೆ ಹೀಗೆ ಅದೆಲ್ಲ ನೆಗೆಟಿವ್ ಆಗಿ ಮಾತಾಡ್ತಾರೆ. ಆದರೆ ಈ ಸಲ ಹಂಗಲ್ಲ. ಹೋಗ್ತಾ ಇದ್ದಾಗ ಸರ್ ರಾಯಚೂರಿಂದ ಬಂದು ಏಮ್ಸ್ ಅಲ್ಲ, ಬರೀ ಒಂದ್ಸಲ ಅಲ್ಲಿ ಒಳಗಡೆ ಕೂಡ ನಾವು ಮಾತಾಡೋಣ ಅಂತೇಳಿ KG1 ಕರ್ನಾಟಕ ಭವನದಲ್ಲಿ ಭಾಳ ಕಾನ್ಫರೆನ್ಸ್ ಆಗಲಿ ಕರ್ಕೊಂಡು ಹೋಗ್ತೀವಿ. ಸುಮಾರು 45 ನಿಮಿಷಗಳ ಮಟ್ಟಿಗೆ ನಾವು ಕೂಡ ಸಕಾರಾತ್ಮಕವಾಗಿ ಮಾತಾಡಿ ನಮ್ಮ ನಿಮಿಷ ಹೋರಾಟ ಭಾಳ ಪಕ್ವವಾಗಿದೆ. ಅದೊಂದು ಎಕ್ಸಾಂಪಲ್ ಕೊಟ್ಟರು, ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿಲ್ಲ ಹೆಂಗೆ ಕಳೀತದ ಹಂಗೆ ಕಳೆದು ಭಾಳ ಮಟ್ಟಕ್ಕೆ ಅದು ಉತ್ಕೃಷ್ಟವಾಗಿದೆ. ಈಗ ನಿಮ್ಮ ಹೋರಾಟವನ್ನು ನಿಲ್ಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಬೆಂಜಮಿನ್ ಥಾಮಸ್, ಅಶೋಕ್ ಕುಮಾರ್, ಸಂತೋಷ್ ಕುಮಾರ್ ಮಿರ್ಜಾಪುರ್ ಸೇರಿದಂತೆ ಇತರರಿದ್ದರು. ಯುಗಾದಿ ಪ್ರಯುಕ್ತ ಕರ್ನಾಟಕ ಸಂಘ ಮತ್ತು ಹೊಸಮನಿ ಪ್ರಕಾಶನ ಜಂಟಿ ಆಯೋಜನೆಯಲ್ಲಿ ಇದೇ ಏಪ್ರಿಲ್ 5ರ ಶನಿವಾರದಂದು ಸಂಜೆ 5 ಗಂಟೆಗೆ ವಸಂತ ಕಾವ್ಯ ಎಂಬ ಕವಿಗೋಷ್ಠಿಯೊಂದನ್ನು ಕರ್ನಾಟಕ ಸಂಘದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಗಟ್ಟು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕರ್ನಾಟಕ ಸಂಘಗಳ ಪೈಕಿ ಅತ್ಯಂತ ಹಳೆಯದಾದ ರಾಯಚೂರು ಕರ್ನಾಟಕ ಸಂಘವು ನಿರಂತರ ಕನ್ನಡದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವುದು ತಮಗೆಲ್ಲ ತಿಳಿದ ಸಂಗತಿಯೇ ಆಗಿದೆ. ಅದರಂತೆ ಹೊಸಮನಿ ಪ್ರಕಾಶನ ರಾಯಚೂರು ಕೂಡ ಕನ್ನಡ ಸಾಹಿತ್ಯ ಕುರಿತಂತೆ ನಿರಂತರ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಜನಮನ್ನಣೆ ಗಳಿಸುತ್ತಾ ಬಂದಿರುವುದು ತಮಗೆ ವಿದಿತವೇ ಆಗಿದೆ ಎಂದರು. ಈ ಕಾರ್ಯಕ್ರಮವನ್ನು ಕವಿಗಳು, ನಿವೃತ್ತ ಪ್ರಾಂಶುಪಾಲರೂ ಆದ ವೆಂಕಟರಾವ್ ಕುಲಕರ್ಣಿ ಅವರು ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಸಂಘದ ಅಧ್ಯಕ್ಷ ಕೆ ಶಾಂತಪ್ಪ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಪತ್ರಕರ್ತರಾದ ಅರವಿಂದ ಕುಲಕರ್ಣಿ, ಕವಿಗಳಾದ ವೇಣು ಜಾಲಿಬೆಂಚಿ, ಸುರಭಿ ಸಾಂಸ್ಕೃತಿಕ ಬಳಗದ ಕಾರ್ಯದರ್ಶಿ ಜಿ ಬಸವರಾಜ್, ಕನ್ನಡ ಮಿತ್ರಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಜೈನ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು ಎಂದು ವಿವರಿಸಿದರು. ಈ ಕವಿಗೋಷ್ಠಿಯು ಒಂದು ರೀತಿಯಲ್ಲಿ ವಿಶಿಷ್ಟವಾಗಿದೆ ಎಂದು ಹೇಳಬಹುದು. ಇದರಲ್ಲಿ ರಾಯಚೂರಿನ ಹಿರಿಕಿರಿಯ ಕವಿಗಳು ಅಲ್ಲದೆ ಪಕ್ಕದ ತಾಲೂಕುಗಳ ಸುಮಾರು 40 ಜನ ಕವಿಗಳು ಇದರಲ್ಲಿ ಪಾಲ್ಗೊಳ್ಳಲು ಉತ್ಸುಕತೆ ತೋರಿದ್ದಾರೆ. ಹಿರಿಯ
ಸಾಹಿತಿಗಳಾದ ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸುವರು. ಕರ್ನಾಟಕ ಸಂಘದ ಕಾರ್ಯದರ್ಶಿ ಶ್ರೀನಿವಾಸ್ ಗಟ್ಟು ಹೊಸಮನಿ, ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವರು. ಕಾರ್ಯಕ್ರಮದ ನಿರೂಪಣೆಯನ್ನು ಕರ್ನಾಟಕ ಸಂಘದ ಕಾರ್ಯದರ್ಶಿ ಮುರಳೀಧರ್ ಕುಲಕರ್ಣಿ ಅವರು ನಿರ್ವಹಿಸುವರು ಎಂದು ಹೇಳಿದರು. ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಧಾರವಾಡ, ಅದರ ನಂತರ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಈ ಎರಡು ಸಂಘಟನೆಗಳ ನಂತರ ಆರಂಭವಾಗಿರುವಂತಹ ಸಂಘ ಇಡೀ ರಾಜ್ಯದಲ್ಲಿ ಅಂತಂದ್ರೆ 3ನೇ ಸ್ಥಾನವನ್ನು ಪಡೆದಿರುವಂತಹ ಸಂಘ ಅಂದ್ರೆ ರಾಯಚೂರಿನ ಕರ್ನಾಟಕ ಸಂಘ. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ, ಸ್ವಾತಂತ್ರ್ಯದ ನಂತರ ಮತ್ತು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿರುವಂತಹ ಒಂದು ಸಂಘ ಆಗಿದೆ. 1928ರಲ್ಲಿ ಆರಂಭ ಆಗಿ ಇಂದಿಗೆ 96 ವರ್ಷಗಳ ಒಂದು ದೀರ್ಘಾವಧಿಯನ್ನು ಈ ಗಡಿನಾಡಿನಲ್ಲಿ ಸವಿಸಿದೆ. ಕನ್ನಡ ನಾಡು, ನುಡಿ, ನೆಲ, ಜಲ, ಭಾಷೆ, ಸಂಸ್ಕೃತಿ ಎಲ್ಲ ವಿಷಯಗಳಲ್ಲಿ ಕರ್ನಾಟಕ ಸಂಘವು ಬಹಳ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಂಥ ಒಂದು ಕರ್ನಾಟಕ ಸಂಘ ನಿರಂತರವಾಗಿ ಕನ್ನಡದ ಚಟುವಟಿಕೆಗಳನ್ನು ಈ ಗಡಿ ಭಾಗದಲ್ಲಿ ನಿರ್ವಹಿಸ್ತಾ ಬಂದಿದೆ. ಅದೇ ಒಂದು ದಾಖಲೆಯಲ್ಲಿ ಇದೀಗ ನಾವು ಈ ಯುಗಾದಿಯ ಒಂದು ಸಂಭ್ರಮದ ಸಮಯದಲ್ಲಿ ವಸಂತ ಕಾವ್ಯ ಅನ್ನೋ ಕವಿಗೋಷ್ಠಿಯನ್ನು ನಾವು ಈ ವಾರ ಆಯೋಜನೆ ಮಾಡಿದ್ದೇವೆ. ಇದೇ ಏಪ್ರಿಲ್ 5ನೇ ತಾರೀಕು ಶನಿವಾರ ಸಾಯಂಕಾಲ 5 ಗಂಟೆಗೆ ಈ ಒಂದು ವಸಂತ ಕಾವ್ಯ ಕವಿಗೋಷ್ಠಿಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದನ್ನು ನಮ್ಮ ರಾಯಚೂರಿನ ಅತ್ಯಂತ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಕನ್ನಡದ ಕೆಲಸವನ್ನು ಮಾಡ್ತಾ ಹಲವಾರು ಅತ್ಯುತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿರುವಂತಹ ರಾಯಚೂರಿನ ಬಸವನಿ ಪ್ರಕಾಶನದ ಒಂದು ಜಂಟಿ ಆಶ್ರಯದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ಒಂದು ವಿಶೇಷವಾದಂತಹ ಒಂದು ಕವಿಗೋಷ್ಠಿ. ಯಾಕೆಂತಂದ್ರೆ ಇದರಲ್ಲಿ ರಾಯಚೂರಿನ ಕವಿಗಳು ಮಾತ್ರ ಅಲ್ಲ, ರಾಯಚೂರಿನ ಸುತ್ತಮುತ್ತಲಿನ ಸ್ಥಳಗಳಿಂದ ನಮ್ಮ ಕರೆಗೆ ಹೋಗ್ಬಿಟ್ಟು ಕವಿಗಳು ತಮ್ಮ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿ ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರ್ ಅಹಮದ್ ಹೊಸಮನಿ ಅವರು ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿರುವ ಕವಿಗಳ ಹೆಸರುಗಳನ್ನು ಓದಿದರು. ರಘುನಾಥ ರೆಡ್ಡಿ ಮನ್ಸ್ಲಾಪುರ್, ಅಣ್ಣಪ್ಪ ಮೇಟಿಗೌಡ, ರಾಮಣ್ಣ ಬೋಯರ್, ಮಲ್ಲೇಶ್ರಾವ್ ತಿಮ್ಮಯ್ಯ, ದೇವೇಂದ್ರಮ್ಮ ಶಂಕುಸುತ ಮಹಾದೇವ, ವೈಕೆ ಯಶೋಧ, ಮೆಹಬೂಬ್ ಪಾಷಾ ಮಾನ್ವಿ ಮೌನ ಕುರ್ತಕುಂದ, ಸಂಗಮೇಶ್ ಶಕ್ತಿನಗರ, ರವಿಕುಮಾರ್ ಅಸ್ಕಿಹಾಳ, ಶರಣಬಸವ, ಡಾಕ್ಟರ್ ವಸುಂಧರಾ ಪಟವಾರಿ, ರವಿ ರಾಯಚೂರ್ಕರ್, ಅಭಿಷೇಕ್ ಹೊಸಮಠ, ಸುಧಾರಾಣಿ ಘನತಾ ದೇವದುರ್ಗ, ಡಾಕ್ಟರ್ ವೆಂಕಟೇಶ್ ನವಲಿ, ಮಂಜುಳಾ ವಿ ಅರವಿಂದ ದೇವದುರ್ಗ, ಕೆ ಶಿವಕುಮಾರ್ ಮರ್ಚಡ್, ಮಂಜುನಾಥ್ ಗುತ್ತೇದಾರ, ಕೆ ಶಿಲ್ಪಾ ದೇವದುರ್ಗ, ತೇಜಸ್ವಿನಿ ಮಾಡಗಿ, ಮಹಾದೇವ್ ಎಸ್ ಪಾಟೀಲ್, ರಾಘವೇಂದ್ರ, ಈರಣ್ಣ ಬೆಂಗಾಲಿ, ಭಾರತಿ ಕುಲಕರ್ಣಿ, ಅದೇಂದ್ರ ಸಿರ್ವಾರ, ರವೀಂದ್ರ ಕುಲಕರ್ಣಿ, ಕೆ ನಾಗರತ್ನ, ನಾಗೇಶ್ ಪೋತ್ನಾಳ, ಮುರಳಿ ಕೃಷ್ಣ, ಶೇಖರ್ ಶಾಂತ ಕುಲಕರ್ಣಿ, ಪಂಪಾಪತಿ, ಧರ್ಮಾಪತಿ ಎಸ್ ನಾಯಕ್, ಧರ್ಮಾವತಿ ಎಸ್ ನಾಯಕ್, ಕಿರಣ್ ಕುಮಾರ್ ಅಸ್ಕಿಹಾಳ್, ಮುದ್ದೀನ್ ಮುಂತಾದವರು ಕಾವ್ಯಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ, ಕೆ ಮುರಳೀಧರ್ ಕುಲಕರ್ಣಿ, ಹನುಮಂತ ಇದ್ದರು. ನಗರದ ಗೋಳಮಾನದೊಡ್ಡಿ ರಸ್ತೆಯ ಮುಂಜಾನೆಯ ವಾಯುವಿಹಾರಕ್ಕೆ ಹೋದಾಗ ನಮ್ಮ ವಾಕಿಂಗ್ ಗೆಳೆಯರ ಬಳಗ ವತಿಯಿಂದ ಪಕ್ಷಿಗಳಿಗೆ ನೀರು ಒದಗಿಸಲು ಗಿಡಗಳಿಗೆ ಮಡಿಕೆಗಳನ್ನು ಕಟ್ಟಲಾಯಿತು ಎಂದು ಎಸ್ ವೆಂಕಟೇಶ್ ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಎನ್.ಕೆ. ನಾಗರಾಜ್ ಮಾತನಾಡಿ, ನಮ್ಮ ರಾಯಚೂರಿನ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವುದರಿಂದ ಪಕ್ಷಿಗಳಿಗೆ, ದನ ಕರುಗಳಿಗೆ ನೀರನ್ನು ಉಣಿಸಲು ತಮ್ಮ ಮನೆಗಳ ಮುಂದೆ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಲಾಯಿತು. ಹಾಗೂ ಶಿಕ್ಷಕರಾದ ಪಿ ಚಂದ್ರಶೇಖರ್ ಮಾಸ್ಟರ್ ಅವರು ಮಾತನಾಡಿ, ವೆಂಕಟೇಶ್ ಸಿದ್ದಪ್ಪಾಗಿ ಇವರು ಸಮಾಜ ಸೇವೆ ಕಾರ್ಯವನ್ನು ಶ್ಲಾಘಿಸಿದರು ಮತ್ತು ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದ ಸಲುವಾಗಿ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ತಿಳಿಸಿದರು. ಇವತ್ತು ನಾವು ಎಸ್ ವೆಂಕಟೇಶ್ ಅವರ
ನೇತೃತ್ವದಲ್ಲಿ ಇವತ್ತು ಹಕ್ಕಿಗಳಿಗೆ ಒಂದು ನೀರು ಉಣಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ವಿಶೇಷವಾಗಿ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಖಾನಾಪುರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಯಾಕಂದರೆ ಈಗ ನಮಗೆ ಯಾವ ರೀತಿ ಮನುಷ್ಯರಿಗೆ ನೀರಿನ ಒಂದು ಅವಶ್ಯಕತೆ ಇದೆಯೋ, ಅಂದರೆ ನೀರು ಅಂದರೆ ಒಂದು ಜೀವವನ್ನು ನಮಗೆ ಉಳಿಸ್ತಕ್ಕಂಥ ಒಂದು ಜಲ ಅಂತೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೂ ಕೂಡ ನೀರಿನ ಅವಶ್ಯಕತೆ ಇದೆ. ಅವು ಕೂಡ ಮನುಷ್ಯರಂತೆ ಒಂದು ಜೀವಿಸಬೇಕು ಅಂತಕ್ಕಂಥ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ವೆಂಕಟೇಶ್ ಅವರು ಪ್ರತಿ ವರ್ಷ ಪ್ರಾಣಿಗಳಿಗಾಗಿರ್ಬೋದು, ಪಕ್ಷಿಗಳಿಗಾಗಿರ್ಬೋದು ಅಥವಾ ಮನುಷ್ಯರಿಗೆ ಆತ್ಮೀಯ ನಮ್ಮೆಲ್ಲರ ಗೆಳೆಯರು ಹಾಗೂ ನಮ್ಮ ಮಾವನವರು ಹಾಗೂ ಎಲ್ಲರಿರುವಂತಹ ಏನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಎಸ್ ವೆಂಕಟೇಶಣ್ಣವರ ನೇತೃತ್ವದಲ್ಲಿ ಎಲ್ಲರಿಗೂ ಒಂದು ತಿಳಿದಂಥ ವಿಷಯ, ಬಿಸಿಲು ತಾಪಮಾನ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಅಂಥ ಒಂದು ಸಂದಿಗ್ಧ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ನಾವು ದಿನನಿತ್ಯ ನೋಡೋ ಸಂದರ್ಭದಲ್ಲಿ ಅವಕ್ಕೆ ನೀರುಗಳು ಅತ್ಯಗತ್ಯವಾದಂಥ ಇರುವಂತಹ ಒಂದು ಮುಖ್ಯವಾದ ಘಟ್ಟ. ಅಂಥ ಸಂದರ್ಭದಲ್ಲಿ ನಮ್ಮ ರಾಯಚೂರು ಬಿಸಿಲಿಗೆ ತತ್ತರಿಸೋದುವಂತಹ ಹಕ್ಕಿ ಆಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಇನ್ನಿತರ ಜೀವರಾಶಿಗಳು ಅವು ಕೂಡ ಒಂದು ನಮ್ಮ ಮಾನವ ಕುಲದ ಒಂದು ಭಾಗವಾಗಿ ಅಂತಹ ಒಂದು ವಿಶೇಷವಾದ ನೀರಿನ ಅಳವಡಿಕೆಯನ್ನು ನಮ್ಮ ಎಸ್ ವೆಂಕಟೇಶಣ್ಣನವರು ಪ್ರಾಣಿ ಪಕ್ಷಿಗಳಿಗೆ ಜೊತೆಯಾಗಿ ನಮ್ಮ ಬಡಾವಣೆಯ ಸುತ್ತಮುತ್ತಲಿನ ಎಲ್ಲರಿಗೆ ಅನುಕೂಲವಾಗಬೇಕಂತ ಅವ್ರೇನು ಕಾರ್ಯಕ್ರಮ ಮಾಡ್ತಿದ್ರಲ್ಲ. ಈ ಒಂದು ಸಂದರ್ಭದಲ್ಲಿ ಪಿ ಬೂದಪ್ಪ ಕಾಂಗ್ರೆಸ್ ಮುಖಂಡರು, ಆರ್ ಆಂಜನೇಯ ಬಿಜೆಪಿ ಮುಖಂಡರು, ವೆಂಕಟೇಶ ಸಿದ್ದಪ್ಪಾಗಿ, ವಿಜಯ್ ಕುಮಾರ್, ಪರಶುರಾಮ್, ತಾಯಪ್ಪ, ಮಾರಪ್ಪ, ನರಸಿಂಹಲು, ವೀರೇಶ್ ಕೆವಿ, ಆರ್ ರೆಡ್ಡಿ ಸೇರಿದಂತೆ ಇನ್ನಿತರರು ಇದ್ದರು. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಶ್ರಮ ಪಡಬೇಕು, ನಂತರ ತಕ್ಕ ಫಲ ದೊರೆಯುವುದು ಎಂದು ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರಾದ ರಾಜಾ ಸಾಬ್ ಅಭಿಪ್ರಾಯಪಟ್ಟರು. ಕುರುಬದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನ ಬಂಗಾರವಿದ್ದಂತೆ. ಅದಕ್ಕೆ ಪೂರಕವಾಗಿ ಮಕ್ಕಳು ನಿರಂತರವಾಗಿ ಅಭ್ಯಾಸ ಮಾಡಿ ಜ್ಞಾನ ಸಂಪಾದನೆ ಮಾಡಿದ್ದಲ್ಲಿ ನಿಶ್ಚಿತ ಗುರಿಯನ್ನು ಮುಟ್ಟಿ ಯಶಸ್ಸು ಪಡೆಯಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿದ್ಯಾರ್ಥಿಯು ತಾನು ಯಾರು, ಏನು ಮಾಡಬೇಕು, ಮತ್ತೆ ಏನು ಮಾಡುತ್ತಿದ್ದೇನೆ ಎಂದು ಸ್ವತಃ ತಾನೇ ಪ್ರಶ್ನೆ ಮಾಡಿಕೊಂಡು ಅಭ್ಯಾಸ ಮಾಡಿದ್ದಲ್ಲಿ ಮುಂದಿನ ವಿದ್ಯಾಭ್ಯಾಸದಲ್ಲಿ ಅಗ್ರ ಶ್ರೇಣಿಯಲ್ಲಿ ಪಾಸ್ ಆಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಯ ಹಾಗೂ ಗೊಂದಲ ಮಕ್ಕಳ ಶೈಕ್ಷಣಿಕ ಹಿನ್ನಡೆಗೆ ಕಾರಣವಾಗಬಹುದು. ಆದ್ದರಿಂದ ಮಕ್ಕಳು ಹೆದರದೆ ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಎಂದರು. ಬಂದಾಗ ಶಾಲೆಗೆ ಬಂದಾಗ ನೀವು ಹೆಂಗಿದ್ರಿ ಅಂದ್ರೆ 1ನೇ ತರಗತಿಗೆ ಬಂದಾಗ ಹೆಂಗಿದ್ರಿ? ನಿಮ್ಮ ಬುದ್ಧಿ 0 ಆಗಿತ್ತು. ನಿಮ್ಮ ಬುದ್ಧಿಮಟ್ಟ ಬಿಳಿ ಹಾಳೆಯ ತರ ಇತ್ತು. ಅಂದ್ರೆ ಶೂನ್ಯ ರೀತಿಯಲ್ಲಿ ನೀವು ಶಾಲೆಗೆ ಬಂದಿದ್ರೆ ಇವತ್ತು 7ನೇ ತರಗತಿಗೆ ಅಭಿವೃದ್ಧಿಯಲ್ಲಿ ಬದಲಾವಣೆಯಾಗಿ, ಕಲಿಕೆಯಲ್ಲಿ ಬದಲಾವಣೆಯಾಗಿ ಈ ಶಾಲೆಯಿಂದ ಏನೋ ಒಂದು ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಅಂದ್ರೇನು? ನಮ್ಮ ಶಿಕ್ಷಕ ಮಿತ್ರರು, ನಾನಿದ್ದಿಲ್ಲ, ನಾ ಬಂದು ಕೇವಲ 6-7 ತಿಂಗಳಾಗಿರ್ಬೋದು, ನಮ್ಮ ಶಿಕ್ಷಕ ಮಿತ್ರರು ನಿಮಗೆ ಏನೋ ಒಂದನ್ನು ಕೊಟ್ಟಿದ್ದಾರೆ, ಪ್ರಸಾದವನ್ನ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಪಡೆದುಕೊಂಡು ಈ ಶಾಲೆಯ ನೆನಪಿನ ಬುತ್ತಿಯನ್ನ ತೆಗೆದುಕೊಂಡು ನೀವು ಬೇರೆ ಊರಿಗೆ, ಹೈಸ್ಕೂಲಿಗೆ, ಪ್ರೌಢಶಾಲೆಗೆ, ಮೇಲಿನ ಒಂದು ಹಂತಕ್ಕೆ ನೀವು ಹೋಗ್ತಾ ಇದ್ದೀರಿ. ದಯಮಾಡಿ ವಿದ್ಯಾರ್ಥಿಗಳೇ ಒಂದು ಮಾತು ನೆನ್ಪಿಟ್ಕೊಳ್ರಿ, ನಾವು ಯಾರಾದ್ರೂ ನಮ್ಗೆ ಬೈದಾಗ, ಹೊಡೆದಾಗ ನಾವು ಸಿಟ್ಟು ಮಾಡ್ಕೊಂತೀವಿ, ವರ್ಷ ಪೂರ್ತಿ ದ್ವೇಷದಿಂದ ಕಾಡ್ಕೊಳ್ತೀವಿ. ಆದ್ರೆ ನಮ್ಮ ಮುದ್ದು ಮಕ್ಕಳು ಹಂಗಿಲ್ಲ. ನಾನು ಇವತ್ತು ಕ್ಲಾಸ್ನಾಗ 10 ಏಟು ಹೊಡೆದಿದ್ದೀನಿ, ಸಾಯಂಕಾಲ ಹೋಗ ಮುಂದೆ ಸರ್ ಹೋಗಿ ಬರ್ರಿ ಸರ್ ಅಂತಾರೆ. ಇದೇ ಹೇಳೋದು. ಅಂದ್ರೇನು? ವಿದ್ಯಾರ್ಥಿಗಳ ಶಿಕ್ಷಕರ ಒಂದು ಸಂಬಂಧ ಯಾವ ರೀತಿ ಇದೆ ಅಂದ್ರೆ ಕೇವಲ ಒಂದು ಅರ್ಧ ತಾಸಿನಲ್ಲಿ ಅಷ್ಟೇ ನೆನ್ಪಿಟ್ಕೊಳ್ಳೋದು. ಆಮೇಲೆ ಮರ್ತು ಬಿಡ್ತಾರೆ. ನಾವು 10 ಏಟು ಹೊಡೆದ್ರು ಸಹಿತ ಸಾಯಂಕಾಲ ಸರ್ ಹೋಗಿ ಬರ್ರಿ ಸರ್, ಬಾಯ್ ಬಸ್ ಸರ್, ಟಾಟಾ ಸರ್ ಅಂತ ಹೇಳ್ತಾರೆ. ಅಂದ್ರೇನು? ಯಾವುದೇ ಮನಸ್ಸಿನಲ್ಲಿ ಇಟ್ಕೊಳ್ಳಲ್ಲ. ಅದೇ ಅಪ್ಪ ಹೊಡಿಲಿ, ಅಮ್ಮ ಹೊಡಿಲಿ, ಒಂದಿನ 2 ದಿನ ಮಾತು ಬಿಡ್ತೀರಿ ನೀವು, ನಮ್ಮಪ್ಪ ಹೊಡೆದ ನನಗೆ, ನಮ್ಮಮ್ಮ ಹೊಡೆದ್ರು ಅಂತೇಳಿ. ಆದ್ರೆ ಶಿಕ್ಷಕರು ಹೊಡೆದ್ರೆ ಸಿಟ್ಟಿಟ್ಕೊಳ್ಳಲ್ಲ. ಯಾಕೆ ಗೊತ್ತಾ? ಶಿಕ್ಷಕರು ಯಾಕೆ ಹೊಡಿತಾರೆ? ನಿಮ್ಮ ಬುದ್ಧಿ ಮಾತು ಏನಾದ್ರೂ ತಪ್ಪು ಮಾಡಿದರೆ, ಓದಲಿಲ್ಲ, ಬರೀಲಿಲ್ಲ ಅಂದ್ರೆ ಸುಮ್ನೆ ಹೊಡೆಯಲ್ಲ. ಶಿಕ್ಷಕರು ನಿಮ್ಮ ವೈರಿಗಳಲ್ಲ.
ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ನೆನಪಿನ ಕಾಣಿಕೆಯಾಗಿ ನೀಡಿದರು. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳು ಸಂಗೀತ, ನೃತ್ಯ ಮತ್ತು ಕಲಾತ್ಮಕ ಪ್ರದರ್ಶನಗಳಿಂದ ತುಂಬಿದ ಸಂತೋಷದಾಯಕ ವಾತಾವರಣದಲ್ಲಿ ಒಟ್ಟುಗೂಡಿಸಿತು. ನಂತರ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಮೆಚ್ಚುವ ಹಾಗೆ ಊಟದ ರಸದೌತಣವನ್ನೇ ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ವೀರೇಶ್, ಕೆ ಶಂಕರ್ ಪತ್ರಕರ್ತ, ಉಪಾಧ್ಯಕ್ಷರು ಗೋವಿಂದ್, ಡಿಎಂಸಿ ಸದಸ್ಯರು, ಶಿಕ್ಷಕರುಗಳಾದ ವಿದ್ಯಾವತಿ, ಯಶೋಧರ, ರಮಾಬಾಯಿ, ಸುರೇಶ್, ಗೋವಿಂದು, ಶಿವರಾಜ್ ಹಾಗೂ ಹಳೆ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪಾಲಕರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೆಬ್ರವರಿ 2020ರಲ್ಲಿ ನಡೆದ ಇಬ್ಬರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಂಧನೂರಿನ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ಪೋಕ್ಸೋ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಆರೋಪಿತನ ಮೇಲಿನ ಆಪಾದನೆ ಸಾಬೀತಾಗಿರುವುದರಿಂದ 20 ವರ್ಷಗಳ ಕಾರಾಗೃಹ ಶಿಕ್ಷೆ ವಿಧಿಸಿ ತೀರ್ಪು ನೀಡಿದ್ದಾರೆ. ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ RH ಕ್ಯಾಂಪ್ನ ನಂಬರ್ 2ರ ಆರೋಪಿ 50 ವರ್ಷದ ಅರುಣ್ ರಾಯ್ ಶಿಕ್ಷೆಗೆ ಗುರಿಯಾದ ಆರೋಪಿಯಾಗಿದ್ದಾನೆ. ನೊಂದ ಅಪ್ರಾಪ್ತ ಬಾಲಕಿಯ ತಾಯಿ ನೀಡಿದ ದೂರಿನ ಮೇರೆಗೆ ಆರೋಪಿತನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಅಂದಿನ ವೃತ್ತ ನಿರೀಕ್ಷಕ ಬಾಲಚಂದ್ರ ಡಿ ಲಕ್ಕಂ ಇವರು ಆರೋಪಿತನ ವಿರುದ್ಧ ನ್ಯಾಯಾಲಯದಲ್ಲಿ ದೋಷಾರೋಪಣಾ ಪತ್ರ ಸಲ್ಲಿಸಿದ್ದರು. ಪ್ರಕರಣದಲ್ಲಿ ಆರೋಪಿತನು ಇಬ್ಬರು ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲೆ ಲೈಂಗಿಕ ಅತ್ಯಾಚಾರವೆಸಗಿದ್ದು, ನ್ಯಾಯಾಲಯವು ಸಾಕ್ಷಿ ಪುರಾವೆಗಳನ್ನು ಆಧರಿಸಿ ಆರೋಪಿತನು ಎಸಗಿರುವ ಆರೋಪವು ಸಾಬೀತಾಗಿದ್ದರಿಂದ ಆರೋಪಿತನಿಗೆ 20 ವರ್ಷಗಳ ಕಾರಾಗೃಹ ವಾಸ ಮತ್ತು 25,000 ದಂಡವನ್ನು ವಿಧಿಸಿದೆ ಮತ್ತು ಸರ್ಕಾರದ ಸಂತ್ರಸ್ತರ ಪರಿಹಾರ ನಿಧಿಯಿಂದ ಬಾಧಿತ ಬಾಲಕಿಯರಿಗೆ ತಲಾ ಒಬ್ಬೊಬ್ಬರಿಗೆ 7,50,000 ರೂಪಾಯಿ ಪರಿಹಾರವನ್ನು ನೀಡಬೇಕು ಎಂದು ಸಿಂಧನೂರಿನ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಬಿಬಿ ಜಕಾತಿ ಅವರು ತೀರ್ಪು ನೀಡಿದ್ದಾರೆ. ಸಾಕ್ಷಿದಾರರನ್ನು ಹಾಜರುಪಡಿಸುವಲ್ಲಿ ಪೇದೆಯಾದ ರವಿಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ದು, ಸರ್ಕಾರದ ಪರವಾಗಿ ವಿಶೇಷ ಸರ್ಕಾರಿ ಅಭಿಯೋಜಕ ಎಂ ಮಂಜುನಾಥ್ ಅವರು ವಾದ ಮಂಡಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಬ್ಬೂರಿನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ದೇವದುರ್ಗ ಶಾಸಕಿ ಪಾದಯಾತ್ರೆ. ಏಪ್ರಿಲ್ 15ರವರೆಗೆ ನೀರು ಹರಿಸದಿದ್ದರೆ ಹೋರಾಟ ತೀವ್ರ. ಕರೆಮ್ಮಜಿ ನಾಯರ್. ಪಿಂಚಣಿ ಮೂಲ ಕಾಯ್ದೆ ತಿದ್ದುಪಡಿ ಮಸೂದೆಯನ್ನು ವಾಪಸ್ ಪಡೆಯಲು ಆಗ್ರಹಿಸಿ ಪ್ರತಿಭಟನೆ. ಏಮ್ಸ್ ಹೋರಾಟ ಸಮಿತಿಯ ದೆಹಲಿ ಭೇಟಿ ಯಶಸ್ವಿ. ಡಾಕ್ಟರ್ ಬಸವರಾಜ್ ಕಳಸ. ಕರ್ನಾಟಕ ಸಂಘದಲ್ಲಿ ಏಪ್ರಿಲ್ 5ರಂದು ವಸಂತ ಕಾವ್ಯ. ಶ್ರೀನಿವಾಸ್ ಗಡ್ಡಿ. ಪರಿಸರ ಹಾಗೂ ಪಕ್ಷಿ ಪ್ರೇಮಿ ಎಸ್ ವೆಂಕಟೇಶ್ ಅವರ ಕಾರ್ಯ ಶ್ಲಾಘನೀಯವಾದದ್ದು. ಪಿ ಚಂದ್ರಶೇಖರ್, ಶಿಕ್ಷಕರು. ಕುರುಬದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ. ಜೀವನದಲ್ಲಿ ಯಶಸ್ಸು ಕಾಣಲು ಮೊದಲು ಶ್ರಮ ಪಡಬೇಕು. ರಾಜ್ಯ ಮತ್ತು